ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶ ಇಲ್ಲ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುದು ಇದು ಗಂಡು ಮಕ್ಕಳ ಸಂಘಟನೆ. ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಇನ್ನೊಂದು ಸಂಘಟನೆ, ಅದು ಹೆಣ್ಮಕ್ಕಳ ಸಂಘಟನೆ. ಆ ಸಂಘಟನೆಯಲ್ಲಿ ಯಾರು ಪುರುಷರಿಲ್ಲ, ನಾವು ಹೋದ್ರೆ ನಮ್ಮನ್ನು ಸೇರಿಸುವುದಿಲ್ಲ. ಸಂಘದಲ್ಲಿ ಪ್ರಚಾರಕರಂದ್ರೆ ಅಂದ್ರೆ ಅವರ ಕೆಲಸ ಧರ್ಮ ಪ್ರಚಾರನ. ಪ್ರಚಾರಕನಂದ್ರೆ ಪೂರ್ಣಾವಧಿ ಕಾರ್ಯಕರ್ತರು, ಸಂಘ ಹೇಳಿದ ಕೆಲಸ ಮಾಡ್ತಾರೆ. ಬಿಜೆಪಿ ಹೈಕಮಾಂಡ್ ಇರ್ಲಿ, ರಾಜ್ಯ ನಾಯಕರಿರ್ಲಿ, ಅವರನ್ನೆಲ್ಲ ಆಯ್ಕೆ ಮಾಡೋದು RSS ಅನ್ನೋ ಮಾತಿದೆ. ಸಂಘದ ಸ್ವಯಂ ಸೇವಕರು ಅಲ್ಲಿ ಆ ಕ್ಷೇತ್ರಕ್ಕೆ ಯಾವ ರೀತಿ ನಿರ್ಣಯ ತಗೊಳ್ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಸರಿಯಾಗಿ ಅವ್ರ ನಿರ್ಣಯ ತಗೊಳ್ತಾರೆ. RSSಗೆ ಫಂಡಿಂಗ್ ಆಗುತ್ತಾ? ಸಂಘದ ಸ್ವಯಂ ಸೇವಕರೇ ಗುರುದಕ್ಷಿಣೆ ಅಂತ ಅರ್ಪಣೆ ಮಾಡ್ತಾರೆ. ಡೊನೇಷನ್ ತಗೊಳ್ಳೋದು ಇಲ್ಲ, ಇನ್ಯಾರಿಗೂ ಡೊನೇಷನ್ ಕೊಡೋದು ಇಲ್ಲ. ಮಹಾತ್ಮ ಗಾಂಧಿ ಅವರ ಹತ್ಯೆ ಆದಾಗ ಸಂಘ ನಿಷೇಧಕ್ಕೊಳಗಾಗಿತ್ತು, ಅದು ಮೊದಲನೇ ಬಾರಿ. ಈಗ 4 ಜನ ಹಿಂದೂಗಳೇನಾದ್ರು ಒಟ್ಟಿಗೆ ಹೋಗ್ತಾ ಇದ್ರೆ 1 ಕಿಲೋಮೀಟರ್ ಅವ್ರು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಅವರು 4 ಜನ 4 ಅಭಿಪ್ರಾಯ ಬಂದು ಜಗಳ ಮಾಡ್ಕೊಂಡು ಹೋಗ್ತಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪುನಃ ಸಂಘ ನಿಷೇಧ ಆಯಿತು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನನೇ ಅಮಾನತ್ನಲ್ಲಿಟ್ಟಿದೆ. ಸಂಘದಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶ ಇಲ್ಲ ಅಂತ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುದು ಇದು ಗಂಡು ಮಕ್ಕಳ ಸಂಘಟನೆ. ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಇನ್ನೊಂದು ಸಂಘಟನೆ ಇದೆ, ಅದು ಹೆಣ್ಮಕ್ಕಳ ಸಂಘಟನೆ ಅಷ್ಟೇ. ಅಂದ್ರೆ ಇಲ್ಲಿ ಏನು ವ್ಯಕ್ತಿ ನಿರ್ಮಾಣದ ಕೆಲಸ ಆಗುತ್ತೆ ಅದು ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಅಲ್ಲೂ ನಡೆಯುತ್ತೆ. ಆ ಸಂಘಟನೆಯಲ್ಲಿ ಯಾರು ಪುರುಷರಿಲ್ಲ, ನಾವು ಹೋದ್ರೆ ನಮ್ಮನ್ನು ಸೇರಿಸುವುದಿಲ್ಲ. ಎಲ್ಲಿ? ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಹೆಣ್ಮಕ್ಳು ಇಲ್ಲ. ಆದ್ರೆ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ, ಶಿಕ್ಷಣನೋ, ಕೃಷಿನೋ, ಕಾರ್ಮಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಅಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಿ ಈ ತರ ಇಲ್ಲ. ಅಂದ್ರೆ ಈ ನಿರ್ದಿಷ್ಟವಾಗಿ ವ್ಯಕ್ತಿ ನಿರ್ಮಾಣದ ಕೆಲಸ ಮಾಡುವ ಸಂಘಟನೆಗಳು ಯಾವ್ದಿದೆ ಅಂದ್ರೆ ಅಲ್ಲಿ ಫಿಸಿಕಲ್, ಇಂಟೆಲೆಕ್ಚುಯಲ್, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ಬೇಕಂತ ಏನ್ ಕೆಲಸ, ಅಲ್ಲಿ ಅದು ಪ್ರಾಕ್ಟಿಕಲ್ ಕಾರಣಗಳು. ಅಂದ್ರೆ ಈಗ ಉದಾಹರಣೆಗೆ ನಾವು ಶಾಖೆಯಲ್ಲಿ ಆಟ ಆಡ್ತೀವಪ್ಪ, ಈಗ ಒಂದು ಬಯಲಲ್ಲಿ ನಾವು ಆಟ ಆಡ್ತೀವಿ, ಹೆಣ್ಮಕ್ಳು ಹಂಗ್ ಮಾಡಕ್ ಆಗಲ್ಲ. ಸಾಧಾರಣವಾಗಿ ಹೆಣ್ಮಕ್ಳ ಶಾಖೆ ಅಂದ್ರೆ ಸಮಿತಿ, ರಾಷ್ಟ್ರ ಸೇವಿಕಾ ಸಮಿತಿ ಶಾಖೆ ಒಂದು ಇಂಡೋರ್ ಅಲ್ಲಿ ಎಲ್ಲೋ ನಡೆಯುತ್ತೆ ಹೆಚ್ಚಾಗಿ ಅಲ್ವಾ. ಇದು ವ್ಯಾವಹಾರಿಕ ಸಂಗತಿ, ಇದರಲ್ಲಿ ಇನ್ನೆಂತದ್ದು ಬೇರೆ ಇನ್ನೇನಿಲ್ಲ. ಸಂಘದಲ್ಲಿ ಪ್ರಚಾರಕರಂದ್ರೆ ಯಾರು? ಅಂದ್ರೆ ಅವರ ಕೆಲಸ ಧರ್ಮ ಪ್ರಚಾರನ ಅಥವಾ ಬೇರೆ? ಪ್ರಚಾರಕನಂದ್ರೆ ಪೂರ್ಣಾವಧಿ ಕಾರ್ಯಕರ್ತರು, ಅಂದ್ರೆ ಫುಲ್ ಟೈಮರ್. ಏನಂದ್ರೆ ಅವರು ಮನೆಯಲ್ಲಿ ಇರ್ಲಿಕ್ಕಿಲ್ಲ, ಅವರು ಮನೆಯಿಂದ ಹೊರಗೆ ಬಂದಿರ್ತಾರೆ. ಅವರು ಪೂರ್ಣ ಸಂಘದ ಕೆಲಸನೇ, ಅಂದ್ರೆ 24/7 ಅಂತ 24/7 ಸಂಘದ ಕೆಲಸ. ಮತ್ತು ಸಂಘ ಹೇಳಿದ ಕೆಲಸ ಮಾಡ್ತಾರೆ. ಸಂಘ ಹೇಳಿದ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವುದೇ ಸಂಬಳ, ಗೌರವಧನ ಯಾವುದು ತಗೊಳ್ಳಲ್ಲ. ಆದ್ರೆ ಅವ್ರಿಗೆ ಬೇಕಾದ ಅಗತ್ಯ ಏನೋ, ಬಟ್ಟೆನೋ, ಇನ್ನೊಂದು ಮತ್ತೊಂದು ಪ್ರಯಾಣದ ಖರ್ಚು, ಅದನ್ನು ಸಂಘ ನೋಡ್ಕೊಳ್ಳುತ್ತೆ. ಅದು ಬಿಟ್ರೆ ಉಳಿದಂತಹ ವಿಶೇಷ ಖರ್ಚುಗಳು ಬರಲ್ಲ. ಈಗ ಊಟ ತಿಂಡಿ ಖರ್ಚು ಬರೋದಿಲ್ಲ, ಯಾಕೆಂದ್ರೆ ಅವರು ಸಾಧಾರಣ ನಮ್ಮ ಯಾರೋ ಸ್ವಯಂ ಸೇವಕರು, ಕಾರ್ಯಕರ್ತರ ಮನೆಯಲ್ಲಿ ಊಟ ತಿಂಡಿ ಆಗೋದ್ರಿಂದ ಅದಕ್ಕೇನು ಹೋಟೆಲ್ ಇತ್ಯಾದಿ ಪ್ರಶ್ನೆ ಇಲ್ಲ. ಸೊ ಈ ತರ ಪೂರ್ಣ ಸಮಯವನ್ನು ಸಂಘದ ಕೆಲಸಕ್ಕೋಸ್ಕರ ಯಾರು ಸಮರ್ಪಣೆ ಮಾಡ್ತಾರೆ ಅವರು ಪ್ರಚಾರಕರು. ಸಂಘ ಎಲ್ಲಿ ಹೇಳುತ್ತೆ, ಏನು ಹೇಳುತ್ತೆ ಅದನ್ನು ಮಾಡ್ತಾರೆ. ಈ ರೀತಿ ಯಾರೊಬ್ರು ಜಿಲ್ಲೆಯಲ್ಲಿ ಸಂಘದ ಕೆಲಸ ಮಾಡಬೇಕು, ಯಾರಿಗೊಬ್ರಿಗೆ ಜವಾಬ್ದಾರಿ ಕೊಡ್ತಾರೆ. ಇನ್ಯಾರೊಬ್ರು 3-4 ಜಿಲ್ಲೆ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿ. ಎಲ್ಲ ಕಡೆ ಪ್ರವಾಸ ಮಾಡಿ, ಓಡಾಟ ಮಾಡಿ, ಕಾರ್ಯಕರ್ತರ ಜೊತೆ ಮಾತಾಡಿ, ಬೈಠಕ್ ಇತ್ಯಾದಿ. ಬೈಠಕ್ ಅಂದ್ರೆ ಮೀಟಿಂಗ್, ತರ ಮೀಟಿಂಗ್ ಸೇರ್ತಾರೆ. ಈ ತರದ್ದೆಲ್ಲ ಕೆಲಸಗಳು ಪ್ರಚಾರಕರು ಮಾಡ್ತಾರೆ. ಇನ್ನು ಕೆಲವು ಪ್ರಚಾರಕರು ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ, ಯಾರೋ ಶಿಕ್ಷಣ ಕ್ಷೇತ್ರ, ಉದಾಹರಣೆ ವಿದ್ಯಾಭಾರತಿ ತಗೊಳ್ಳಿ, ಇನ್ಯಾವುದೋ ಭಾರತೀಯ ಕಿಸಾನ್ ಸಂಘ ತಗೊಳ್ಳಿ, ಇನ್ಯಾವುದೋ ವನವಾಸಿ ಕಲ್ಯಾಣ ತಗೊಳ್ಳಿ. ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಸಂಘಟನೆಗಳು ಯಾವ್ದಿದೆ ಅಲ್ಲೂ ಕೆಲವು ಪ್ರಚಾರಕರಿಗೆ ನೀವು ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ಬೋದು, ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ತಾರೆ. ಈ ತರ ಪೂರ್ಣ ಸಮಯ ಸಮಾಜಕ್ಕೋಸ್ಕರ ಕೊಡುವವರು ಅವರು ಪ್ರಚಾರಕರು. ಸರ್, RSS ಅಂತ ಬಂದ್ರೆ ಜನ ಮಾತಾಡೋದೇನಂದ್ರೆ ಬಿಜೆಪಿಗೆ ಒಂದು ಲಿಂಕ್ ಇದೆ RSS ಜೊತೆ. ಬಿಜೆಪಿ ಹೈಕಮಾಂಡ್ ಇರ್ಲಿ, ರಾಜ್ಯ ನಾಯಕರಿರ್ಲಿ, ಅವರನ್ನೆಲ್ಲ ಆಯ್ಕೆ ಮಾಡೋದು RSS ಅನ್ನೋ ಮಾತಿದೆ. ಏನಂದ್ರೆ ಸಂಘದ ಕಾರ್ಯಪದ್ಧತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲದಾಗ ಈ ತರ ಅನೇಕ ಒಂದೊಂದಷ್ಟು ಅವರವರ ಅಸಂಪ್ಷನ್ ಅಂದ್ರೆ ಊಹಾಪೋಹಗಳಿರುತ್ತೆ. ಆದ್ರೆ ವಾಸ್ತವವಾಗಿ ಏನಂದ್ರೆ ಆಗ್ಲೇ ಹೇಳಿದೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘಟನೆಗಳಲ್ಲಿ ಸಂಘದ ಸ್ವಯಂ ಸೇವಕರು ಅಲ್ಲಿ ಆ ಕ್ಷೇತ್ರಕ್ಕೆ ಯಾವ ರೀತಿ ನಿರ್ಣಯ ತಗೊಳ್ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಸರಿಯಾಗಿ ಅವ್ರ ನಿರ್ಣಯ ತಗೊಳ್ತಾರೆ.
ಹಾಗಾಗಿ ಬಿಜೆಪಿನೂ ಅದೇ ತರ. ಈಗ 45-50 ಸಂಘಟನೆ ಬೇರೆ ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರದಲ್ಲಿರುವಂತಹ ಸಂಘಟನೆಗಳ ಜೊತೆ ಬಿಜೆಪಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. ಬಿಜೆಪಿಯಲ್ಲಿ ಸಂಘ ಸ್ವಯಂ ಸೇವಕರು ಇದ್ದಾರೆ ತುಂಬಾ ಜನ. ಅವರಲ್ಲಿ ಮತ್ತು ಆ ಸಂಘಟನೆಯ ಒಂದು ಸ್ಟ್ರಕ್ಚರ್ ರಚನೆ ಇರುತ್ತಲ್ಲ, ಯಾರೋ ಒಂದು ಅಧ್ಯಕ್ಷರು, ಕಾರ್ಯದರ್ಶಿ ಇತ್ಯಾದಿ. ಈಗ ಸಂಘದಲ್ಲಿ ಆತರ ಇಲ್ಲ, ಅಧ್ಯಕ್ಷರು, ಕಾರ್ಯದರ್ಶಿ ಇತ್ಯಾದಿ. ನಮ್ದು ಬೇರೆ ಸ್ಟ್ರಕ್ಚರ್. ರಾಜಕೀಯ ಸಂಘಟನೆ ಅದು ಬೇರೆ. ಅಲ್ಲಿ ಯಾರು ನಿರ್ಣಯ ತಗೊಳ್ಬೇಕು, ಕಾರ್ಯಕಾರಿ ಸಮಿತಿನ ಇನ್ನೊಂದು ಈ ತರ ಅವ್ರು ತಗೊಳ್ತಾರೆ. ಸಂಘ ಏನು ಅದರಲ್ಲಿ ಬಹಳ ಮಧ್ಯಪ್ರವೇಶ ಮಾಡುತ್ತೆ ಆ ತರದ ಇದು ಏನು ಅದು ವಾಸ್ತವ ಅಲ್ಲ. ಆ ತರ ಏನಿಲ್ಲ. ಹಂಗಂತ ಏನು ಚರ್ಚೆ ನಡೆಯಲ್ವಾ? ಕೆಲವು ಸಲ ನಡೀಬಹುದು. ಈಗ ಯಾವುದೋ ಒಂದು ವಿಷಯದಲ್ಲಿ ಇನ್ನೊಂದು 4 ಜನ ಅನುಭವಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈಗ ಯಾವುದೇ ನಿಮ್ ಕೆಲ್ಸದಲ್ಲೂ ಇಲ್ಲ, ಇದು ನಾನೊಬ್ನೇ ಇದು ಸ್ವಲ್ಪ ಹೇಳಲಿಕ್ಕಾಗಲ್ಲ, ಯಾರೋ 4 ಜನರ ಹತ್ರ ಒಂದು ಅಭಿಪ್ರಾಯ ತಗೊಳ್ಳೋಣ ಅಂತ ಬರುತ್ತೆ. ಆತರ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರ್ಗು ಒಂದ್ ಕೆಲವು ಸಲ ಅನ್ಸುತ್ತೆ, ಯಾರೋ ಇನ್ನೊಂದು 4 ಜನ ಕೇಳ, ಅವ್ರ ಸಂಘದ ಕಾರ್ಯಕರ್ತರ ಹತ್ರ ಏನೋ ಚರ್ಚೆ ಮಾಡ್ಬೋದು. ಇನ್ಯಾರೋ ಪರಿಸರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋರು ಅದೇ ತರ ಯಾವುದೋ ಒಂದು ವಿಷಯಕ್ಕೆ ಚರ್ಚೆ ಮಾಡ್ಬೋದು. ಇನ್ಯಾರೋ ಶಿಕ್ಷಣದಲ್ಲಿ ಕೆಲಸ ಮಾಡೋರು. ಬಿಜೆಪಿಯವರು ಆ ತರ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಸಲ ಕೆಲವು ವಿಷಯ ಚರ್ಚೆ ಮಾಡ್ಬೋದು. ಆದ್ರೆ ಅಂತಿಮವಾಗಿ ಎಲ್ಲಾ ಅಭಿಪ್ರಾಯ ಇತ್ಯಾದಿಗಳನ್ನು ತಗೊಂಡ್ರು ನಿರ್ಣಯ ತಗೊಳ್ಳೋದು ಯಾರು? ಅಲ್ಲಿ ಯಾರಿದ್ದಾರೆ ಅವ್ರು ತಗೊಳ್ಬೇಕು. ಈಗ ಉದಾಹರಣೆಗೆ ಸಂಘದ ಕಾರ್ಯಕರ್ತ ಒಬ್ಬ, ನಾನು ಹೇಳೋದು ಹೇಗೆ ಪ್ರಾಕ್ಟಿಕಲ್ ಅಲ್ಲ ಅಂತ, ನಿರ್ಣಯ ಆ ರೀತಿ ತಗೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಕೂತ್ಕೊಂಡು ಏನೋ ಹೇಳಿದ್ರು ಅಲ್ಲದ ಕೆಲಸ ಮಾಡ್ಬೇಕಲ್ಲ. ಹೌದೌದು, ಅಲ್ಲಿನ ವಾಸ್ತವಗಳು ಬೇರೆ ಇರುತ್ತೆ. ಇಲ್ಲಿ 24 ಗಂಟೆ ಯಾವುದು ವ್ಯಕ್ತಿ ನಿರ್ಮಾಣ, ಸಂಘಟನೆ ಇದನ್ನು ಯೋಚನೆ ಮಾಡ್ತಿದ್ರೆ ಅಲ್ಲಿನ ನಿಟಿಗ್ರಿಟೀಸ್ ಅಂದ್ರೆ ಸಣ್ಣ ಸಣ್ಣ ವಿಷಯಗಳು, ಸೂಕ್ಷ್ಮಗಳು ಗೊತ್ತಾಗಲ್ಲ. ಅದು ತಗೊಳ್ಳಿಕ್ಕೆ ಆಗಲ್ಲ ಅಂತ ನಾನು ಹೇಳಿ. ಆದ್ರೆ ಒಟ್ಟು ಚರ್ಚೆ ಮಾಡಿದಾಗ ಒಟ್ಟು ಸಮಾಜದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಜನರನ್ನು ಒಟ್ಟಿಗೆ ತಗೊಳ್ಳೋದು ಏನು ಒಳ್ಳೇದು ಅದನ್ನ ಯಾರು ಹೇಳ್ಬೋದು, ಯಾಕೆಂದ್ರೆ ಒಂದಷ್ಟು ಅನುಭವ ಇರೋದ್ರಿಂದ. ಆದ್ರೆ ಅಂತಿಮವಾಗಿ ಅಲ್ಲಿಗೆ ಸರಿಯಾದ ನಿರ್ಣಯ ಆ ಕ್ಷೇತ್ರದವರೇ ತಗೊಳ್ತಾರೆ. ಅಂದ್ರೆ ಬಿಜೆಪಿ ಅಂತಲ್ಲ, ನಾನು ಯಾವುದೇ ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘಟನೆಗಳ ಕಾರ್ಯಕರ್ತರು ಅವ್ರವರೇ ನಿರ್ಣಯ ತಗೊಂಡು ಅದು ಕನ್ಸಲ್ಟೇಷನ್ ಇರ್ಬೋದು ಅಷ್ಟೇ. RSSಗೆ ಫಂಡಿಂಗ್ ಆಗುತ್ತಾ ಅಥವಾ RSS ಫಂಡ್ ಮಾಡುತ್ತಾ ರಾಜಕೀಯ ಪಕ್ಷಗಳಿಗೆ? ಇದು ಎರಡೂ ಇಲ್ಲ. ಅಂದ್ರೆ RSSಗೆ ಮೊದಲನೇದಾಗಿ RSS ಯಾವ ಡೊನೇಷನ್ ಅನ್ನು ತಗೊಳ್ಳೋದಿಲ್ಲ. ಹಾಗಾದ್ರೆ ಸಂಘಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತಂದ್ರೆ ಇದು ಸಂಘದ ಸ್ವಯಂ ಸೇವಕರೇ ಗುರುದಕ್ಷಿಣೆ ಅಂತ ಅರ್ಪಣೆ ಮಾಡ್ತಾರೆ. ಸಂಘದಲ್ಲಿ ಭಗವಧ್ವಜವನ್ನು ಗುರು ಅಂತ ನಾವು ಸ್ವೀಕರಿಸಿದ್ದೇವೆ. ಅಂದ್ರೆ ಅದೊಂದು ಸಿಂಬಲ್, ನಮ್ಮ ಧರ್ಮ ಸಂಸ್ಕೃತಿಯ ಪ್ರತೀಕ. ಯಾವಾಗ್ಲೂ ನಮ್ಗೆ ಅದೊಂದು ಗೈಡಿಂಗ್ ಫೋರ್ಸ್. ಹಾಗಾದ್ರಿಂದ ನಾವು ಗುರುಪೂಜೆ ದಿವಸ ಗುರುವಿಗೆ ಗುರುದಕ್ಷಿಣೆ ಸಮರ್ಪಣೆ ಮಾಡ್ತೀವಿ. ಆ ಎಲ್ಲ ಏನು ಸಮರ್ಪಣೆ ಮಾಡಿದಂತ ನಿಧಿ ಹಣ ಏನಿದೆ ಅದನ್ನು ಇಡೀ ವರ್ಷದ ಚಟುವಟಿಕೆಗೆ, ಸಂಘದ ಚಟುವಟಿಕೆಗೆ ಉಪಯೋಗಿಸ್ತಾರೆ. ಅದನ್ನು ಸಂಘ ಬೇರೆ ಯಾವ ಪರ್ಪಸ್ಗೂ ಅದನ್ನು ಉಪಯೋಗಿಸಲ್ಲ. ಅದು ಕೇವಲ ಸಂಘದ ಚಟುವಟಿಕೆ. ಅಂದ್ರೆ ಸಂಘ ಚಟುವಟಿಕೆ, ಈಗ ಉದಾಹರಣೆಗೆ ಯಾರೋ ಪೂರ್ಣಾವಧಿ ಕಾರ್ಯಕರ್ತರು, ಫುಲ್ ಟೈಮರ್ಸ್ ಇರ್ತಾರೆ, ಪ್ರಚಾರಕರು, ಅವರ ಓಡಾಟ, ಪ್ರಯಾಣ ಇತ್ಯಾದಿ ಒಂದಷ್ಟು ಖರ್ಚು, ಈ ತರದ್ದು ಒಂದಷ್ಟು, ಅಥವಾ ಯಾವ್ದು ಎಲ್ಲೊಂದು ಕಡೆ ಕಾರ್ಯಾಲಯ ಕಟ್ಟಬೇಕು, ಕಾರ್ಯಾಲಯ ದುರಸ್ತಿ ಮಾಡೋದು, ಈ ತರದ್ದೇನೆ ಒಂದಷ್ಟು ಆ ರೀತಿಯ ಸಂಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಖರ್ಚಿದೆ. ಬಿಟ್ರೆ ಇನ್ಯಾವುದು ಅದಕ್ಕೆ ಬೇರೆ ಯಾರಿಗೋ ಕೊಡೋದು ಈ ತರದ್ದು ಇಲ್ಲ. ಇದು ಒಂದು. ಡೊನೇಷನ್ ತಗೊಳ್ಳೋದು ಇಲ್ಲ, ಇನ್ಯಾರಿಗೋ ಡೊನೇಷನ್ ಕೊಡೋದು ಇಲ್ಲ, ಇನ್ಯಾವುದೋ ಚಟುವಟಿಕೆಯನ್ನು ಫಂಡ್ ಮಾಡೋದು ಇಲ್ಲ. ಸಂಘ ಕೇವಲ ಸ್ವಯಂ ಸೇವಕರು ಅರ್ಪಣೆ ಮಾಡಿದ ಗುರುದಕ್ಷಿಣೆ ಹಣದಿಂದ ಮಾತ್ರ ಸಂಘ ನಡೆಯುತ್ತೆ. ಈ ಸೇವಾ ಕಾರ್ಯ ಆರಂಭ ಆಗಿ 100 ವರ್ಷ ಕಳೆದಿದೆ. ಈ 100 ವರ್ಷದಲ್ಲಿ RSS ಏನೆಲ್ಲ ಸೇವೆ ಮಾಡಿದೆ ನೋಡಿ. ಒಟ್ಟು ಗಮನಿಸಿದಾಗ 1925ರಲ್ಲಿ ಹೇಗಿತ್ತು ವಾತಾವರಣ? ಹಿಂದೂಗಳನ್ನು ಸಂಘಟನೆ ಮಾಡ್ಲಿಕ್ಕೆ ಆಗಲ್ಲ. ಈಗ 4 ಜನ ಹಿಂದೂಗಳೇನಾದ್ರು ಒಟ್ಟಿಗೆ ಹೋಗ್ತಾ ಇದ್ರೆ 1 ಕಿಲೋಮೀಟರ್ ಅವ್ರು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಅವರು 4 ಜನ 4 ಅಭಿಪ್ರಾಯ ಬಂದು ಜಗಳ ಮಾಡ್ಕೊಂಡು ಹೊರಟೋಗ್ತಾರೆ. ಅಂದ್ರೆ ಇದೊಂದು ಕಪ್ಪೆಯನ್ನು ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡಿದ ಹಾಗೆ. ಆದ್ರೆ ಅದೆಲ್ಲದರ ನಡುವೆ ಇವತ್ತು ಹಿಂದೂ ಸಂಘಟನೆ ಮಾಡಬಹುದು ಅಂತ ನಮಗ್ ಕಾಣ್ತಾ ಇದೆ. ಜಾತಿ ಇಲ್ವಾ, ಭಾಷೆ ಇಲ್ವಾ, ಎಲ್ಲದೂ ಇದೆ. ಆದ್ರೆ ಇದನ್ನು ಮೀರಿ ಹಿಂದೂ ಇವತ್ತು ಇದೆಲ್ಲ ಇದ್ರೂ ಕೂಡ ಅದು ನನ್ನ ಮನೆ ಒಳಗಿಟ್ಕೊಳ್ತೀನಿ. ಆದ್ರೆ ದೇಶದ ವಿಷಯ ಬಂದಾಗ ನಾವೆಲ್ಲ ಒಂದು, ಅಥವಾ ಧರ್ಮದ ವಿಷಯ ನಾವೆಲ್ಲ ಹಿಂದೂಗಳು ಅಂತ ಹೇಳಿ ಇದನ್ನು ಮೀರಿ ನಿಲ್ಲುವ ಒಂದು ಬೆಳವಣಿಗೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಸಂಘದ್ದೊಂದು ಪಾತ್ರ ಇದರಲ್ಲಿದೆ. ಅಂದ್ರೆ ಕೇವಲ ಸಂಘನೇ ಮಾಡ್ಬಿಟ್ಟಿದೆ ಅಂತಾನೂ ಅಲ್ಲ. ಆದ್ರೆ ಜನರು ಈ ರೀತಿ ವಿಷಯಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಕಡೆ ಬರ್ಲಿಕ್ಕೆ ಬಂದ್ರೆ ಒಟ್ಟು ಜನರ ಸಹಕಾರದಿಂದ ಈ ರೀತಿ ಒಂದಷ್ಟು ಕೆಲಸ ಒಂದು. ಎರಡನೇದು, ಹಿಂದೂ ಅನ್ನುವ ಸ್ವಾಭಿಮಾನ ಅದು ಇವತ್ತು ಸಮಾಜದಲ್ಲಿ ಕಾಣಿಸ್ತಾ ಇದೆ. ಮೊದಲು ಹಿಂದೂ ಅಂತ ಹೇಳಿದ್ರೆ ಹಿಂದೂ ಅಂತ
ಕರೆಸ್ಕೊಳ್ಳಿಕ್ಕೆ ಇದೊಂದು ಅನಾಗರಿಕ ಸಮಾಜ, ಅಶಿಕ್ಷಿತ, ಒಂದು ಮೂಢನಂಬಿಕೆ ಇರುವಂತಹದ್ದು, ಹಿಂದೂ ಅಂತ ಹೇಳಿದ್ರೆ ಸತಿ ಪದ್ಧತಿ, ಹಿಂದೂ ಅಂತ ಹೇಳಿದ್ರೆ ಜಾತಿ ಪದ್ಧತಿ, ಈ ತರ ಅಂದ್ರೆ ಯುರೋಪಿನ ಶಿಕ್ಷಣದ ಕಾರಣದಿಂದ ನಮ್ಮಲ್ಲಿದ್ದಂತಹ ಅನೇಕ ಸುಶಿಕ್ಷಿತರು ಕೂಡ ಈ ರೀತಿ ಚಿಂತನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಹಂಗಿಲ್ಲ. ಹಿಂದೂ ಅಂದ್ರೆ ಯಾರಂದ್ರೆ ನಾನು ಹಿಂದೂ ಅಂತ ಸ್ವಾಭಿಮಾನದಿಂದ, ಅಷ್ಟೊಂದು ವಿಶ್ವಾಸದಿಂದ, ಹೆಮ್ಮೆಯಿಂದ ಹೇಳುವಂತಹ ಇವತ್ತು ಕೋಟ್ಯಾಂತರ ಜನ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತೀವಿ ಅಲ್ವಾ. ಅಂದ್ರೆ ಹಿಂದೂ ಅಂತ ಹೇಳಿದ್ರೆ ಅಷ್ಟಕ್ಕೆ ನಿಲ್ಸಲ್ಲ, ನಮ್ದು ಈ ತರ ರಾಮ ಕೃಷ್ಣ ಇದ್ದಂತಹ ದೇಶ, ನಮ್ದು ವೇದ ಉಪನಿಷತ್ ಇಡೀ ಪ್ರಪಂಚಕ್ಕೆ ಬೆಳಗ್ಗೆ ಆ ರೀತಿ ಸಾಮಾನ್ಯ ಒಬ್ಬ ಮನುಷ್ಯ ಕೂಡ ಇವತ್ತು ಒಬ್ಬ ಹೇಳ್ತಾನೆ. ಅಂದ್ರೆ ಈ ರೀತಿಯ ಒಂದು ಹಿಂದೂ ಅಸ್ಮಿತೆ, ಐಡೆಂಟಿಟಿ ಇದು ಸಮಾಜದಲ್ಲಿ ಜಾಗೃತಿ ಮಾಡ್ಲಿಕ್ಕೆ ಆಗಿದೆ. ಸಂಘ ಮಾತ್ರ ಅಂತಲ್ಲ, ಬೇರೆ ಬೇರೆ ಸಂಘಟನೆಗಳು, ವ್ಯಕ್ತಿಗಳು, ಎಲ್ಲರ ಕಾಂಟ್ರಿಬ್ಯೂಷನ್, ಕೊಡುಗೆ ಇದರಲ್ಲಿದೆ. ಆದ್ರೆ ಸ್ವಲ್ಪ ತಿರುಗಿ ನೋಡಿದಾಗ ನಮ್ಗೆ ಆ ರೀತಿ ಇಷ್ಟು ಮಾಡ್ಲಿಕ್ಕಾಗಿದೆ. ಎರಡನೇದು, ಇವತ್ತು ನೀವು ಹೇಳಿದ್ವಿ ಸೇವಾ ಚಟುವಟಿಕೆ. ಇವತ್ತು ಈ ರೀತಿ ನಮ್ಮ ಸಮಾಜದ ಯಾವ ಯಾವ ಜನರಿಗೆ ಸ್ವಲ್ಪ ಸೇವೆಯ ಅಗತ್ಯ ಇದೆ, ಸ್ವಲ್ಪ ಏನೊಂದು ಕೊರತೆ ಇದೆ, ಆ ಥರದವರಿಗೆ ಸೇವೆ ಮಾಡೋದು ಇದೊಂದು ಸಂಘದ ಸ್ವಭಾವನೆ ಆಗ್ಬಿಟ್ಟಿದೆ. ಅಂದ್ರೆ ಪ್ರತಿ ಶಾಖೆಯಲ್ಲಿ ಯಾರು ಭಾಗವಹಿಸ್ತಾನೆ ಸ್ವಯಂ ಸೇವಕ, ಪ್ರತಿಯೊಬ್ಬರು ಒಂದಲ್ಲ ಒಂದು ಸೇವಾ ಕಾರ್ಯ ಏನೊಂದು ಮಾಡ್ತಾ ಇರ್ತಾರೆ. ಯಾರೊಬ್ಬ ಟ್ಯೂಷನ್ ಹೇಳೋದಿರ್ಬೋದು, ಎಲ್ಲೊಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡೋದಿರ್ಬೋದು, ಅಥವಾ ಇನ್ಯಾರಿಗೋ ಅಗತ್ಯ ಇದ್ದವರಿಗೆ ಒಂದು ಸ್ವಸಹಾಯ ಸಂಘ ಇತ್ಯಾದಿಯನ್ನು ಮಾಡಿ ಸ್ವಲ್ಪ ಅವರಿಗೆ ಒಂದು ಆರ್ಥಿಕವಾಗಿ ಭದ್ರತೆ ಕೊಡುವ ಆ ರೀತಿಯ ಕೆಲಸ ಇರ್ಬೋದು. ಸೊ ದೂರದಲ್ಲಿ ಎಲ್ಲಿಯೋ ಏನು ಟ್ರೈಬಲ್ ಏರಿಯಾ, ವನವಾಸಿ ಕ್ಷೇತ್ರದಲ್ಲಿ ಅಲ್ಲಿನವರಿಗೆ ಒಂದಷ್ಟು ಸೌಲಭ್ಯ ಸೌಕರ್ಯ ತಲುಪಿಸೋ ದೃಷ್ಟಿಯಿಂದ ಇರ್ಬೋದು. ಅಥವಾ ರೂರಲ್ ಡೆವಲಪ್ಮೆಂಟ್, ಗ್ರಾಮ ವಿಕಾಸ, ಅಂದ್ರೆ ಆ ಗ್ರಾಮದಲ್ಲಿ ಇರುವಂತಹ ಶಾಲೆನೋ ಆಸ್ಪತ್ರೆನೋ ದೇವಸ್ಥಾನನೋ ಇದನ್ನು ಚೆನ್ನಾಗಿ ಮಾಡಬೇಕು, ಆ ಗ್ರಾಮದ ಬಗ್ಗೆ ಆ ಗ್ರಾಮದವರು ಒಟ್ಟಾಗಿ ಕೂತು ಯೋಚನೆ ಮಾಡಬೇಕು. ಈ ತರದ್ದು ಒಂದಷ್ಟು ಚಿಂತನೆ, ಇದರ ಆಧಾರದ ಮೇಲೆ ಕೆಲಸ ನಡೀತಾ ಇದೆ. ಸಾಧಾರಣ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸೇವಾ ಕಾರ್ಯಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಹೀಗೆ ನೋಡಿದಾಗ ಏನು ಸಾಧ್ಯ ಆಗಿದೆ ಅಂದ್ರೆ, ಈ ರೀತಿ ಬೇರೆ 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 ಕ್ಷೇತ್ರದಲ್ಲಿ ಒಟ್ಟು ರಾಷ್ಟ್ರೀಯ ಚಿಂತನೆಯ ಆಧಾರದ ಮೇಲೆ ಅಲ್ಲಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಮಗೊಂದು ಹಿಂತಿರುಗಿ ನೋಡಿದಾಗ 100 ವರ್ಷದಲ್ಲಿ ಆ ರೀತಿ ಅನ್ಸುತ್ತೆ. ಪ್ರಚಲಿತ ಘಟನೆಗೆ ಬರೋದಾದ್ರೆ ಸರ್, ಈಗ RSS ಪಥಸಂಚಲನ ನಡೀಬಾರ್ದು ಅಂತ ಒಂದು ಕೆಲವು ರಾಜಕೀಯ ಪಕ್ಷಗಳಿರುತ್ತೆ, ಅದರ ಸಲುವಾಗಿ ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಕೆಲವೊಂದು ರಾಜಕೀಯ ನಾಯಕರು ಮಾತಾಡ್ತಾರೆ RSS ಅನ್ನ ಬ್ಯಾನ್ ಮಾಡಬೇಕು, RSS ದಂಡ ಹಿಡ್ಕೊಂಡ್ ಬಂದ್ರೆ ಭಯಪಡಿಸುವಂತ ವಾತಾವರಣ ಸೃಷ್ಟಿ ಮಾಡುತ್ತೆ ದಂಡ ಹಿಡ್ಕೊಂಡ್ ಬಂದ್ರೆ ಅಂತ. ಅದ್ರ ಬಗ್ಗೆ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನು? ಒಂದು ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆ, ಆ ರೀತಿಯ ನಡೆ, ಸರ್ಕಾರದ ಆದೇಶ. ಯಾಕಂದ್ರೆ ಸಂಘ ಅಂದ್ರೆ ಏನು ಅಂತ ಏನು ಇವ್ರು ಯಾರಿಗೂ ಗೊತ್ತಿಲ್ಲದೆ ಇರುವ ಸಂಗತಿ ಏನಲ್ಲ, ಎಲ್ಲರಿಗೂ ಬಹಳ ಚೆನ್ನಾಗಿ RSS ಏನ್ ಮಾಡುತ್ತೆ ಅಂತ ಗೊತ್ತಿದೆ. ಆದ್ರೆ ಯಾವುದೋ ಒಂದು ವಿಷಯ ಮಾತಾಡಿದ್ರೆ ಹೆಚ್ಚು ರಾಜಕೀಯವಾಗಿ ಸ್ವಲ್ಪ ವೇಗ ಸಿಗುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಮತ್ತೆ ಸಂಘ ಪಥಸಂಚಲನ ಮಾಡೋದು ಹೊಸ್ತಲ್ಲ, ದಂಡ ಹಿಡ್ಕೊಂಡು ಪಥಸಂಚಲನ ಮಾಡೋದು ಹೊಸ್ತಲ್ಲ. ಇದು ಎಲ್ಲ ಕಡೆ ಯಾವಾಗ್ಲೂ ನಡೀತಾ ಇದ್ದದ್ದೇ. ಮತ್ತು ಅದಕ್ಕೆ ಅನುಮತಿ ಇತ್ಯಾದಿ ಅದೆಲ್ಲದನ್ನು ಫಾಲೋ ಮಾಡಿ ಸಂಘ ತಗೊಳ್ತಾ ಇದೆ. ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಶಾಖೆ ಮಾಡೋದು ಯಾವುದು ಹೊಸ್ತಲ್ಲ. ಅಂದ್ರೆ ನಿನ್ನೆ ಎಷ್ಟೋ ನಾನು ಹೇಳೋದು 100 ವರ್ಷದಲ್ಲಿ ನಡ್ಕೊಂಡು ಬಂದಂತಹ, ಇದರಿಂದ ಯಾರಿಗೂ ಯಾವುದೇ ತೊಂದರೆ ಆಗದಂತಹ ಒಂದು ಸಂಘಟನೆಯನ್ನು, ಅವರ ಕೆಲಸವನ್ನು ಇವತ್ತು ನಿಷೇಧ ಮಾಡಬೇಕು ಅಂತ ಅನಿಸ್ತಾ ಇದೆ. ನಿಷೇಧನೋ ನಿರ್ಬಂಧನೋ ಏನೋ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಇದಕ್ಕೇನ್ ಕಾರಣ ಅಂತ ನೀವು ಊಹೆ ಮಾಡ್ಬೋದು. ಏನೊಂದು ಅವ್ರಿಗೆ ಬೇರೆ ಅಜೆಂಡಾ ಇದೆ. ಹಾಗಾಗಿ ನಾವೇನು ಇದರ ಬಗ್ಗೆ ಏನು ಬಹಳ ಪ್ರತಿಕ್ರಿಯೆ ಕೊಡಬೇಕು ಅಂತ ಏನು ನನ್ಗೆ ಅನ್ಸಲ್ಲ. ಈಗ ಕೋರ್ಟ್ಗಳು ಕೂಡ ಹೇಳಿದೆ, ಈಗ ಸರ್ಕಾರಿ ನೌಕರಿಯಲ್ಲಿರೋರು ಯಾರು RSS ಅಲ್ಲಿ ಭಾಗವಹಿಸಿದ್ರೆ ಸ್ವಲ್ಪ ಕೆಲವರನ್ನ ಅಮಾನತು ಮಾಡಿದ್ರು. ಈ ತರ ಒಂದಲ್ಲ 17 ಕೇಸು, ಇನ್ನೂ ಜಾಸ್ತಿ ಇರ್ಬೋದೇನ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆಲ್ಲ ಆಗಿ RSS ನಲ್ಲಿ ಸರ್ಕಾರಿ ನೌಕರರು ಭಾಗವಹಿಸ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಇದು ಸಂವಿಧಾನಬದ್ಧವಾಗಿದೆ ಅಂತಲೇ ಕೋರ್ಟ್ಗಳು ತೀರ್ಪು ಕೊಟ್ಟಾಗಿದೆ. ಈಗ ಇವರು ಪುನಃ ಅಂದ್ರೆ ಇದೇ ಈಗ ಉದಾಹರಣೆಗೆ ಸಾರ್ವಜನಿಕ ಸ್ಥಳದಲ್ಲಿ ಈಗ ಕೋರ್ಟ್ ಅದನ್ನು ಸ್ಟೇ ಕೊಟ್ಟಿದೆ ಆರ್ಡರ್ಗೆ. ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರು ಯಾವುದೋ ಚಟುವಟಿಕೆ ಮಾಡೋದಕ್ಕೆ ಪುನಃ ಏನು ಸರ್ಕಾರಿ ಅನುಮತಿ ತಗೊಳ್ಬೇಕು ಅಂತ ಹೇಳಿದ್ರೆ ಅದು ರೆಸ್ಟ್ರಿಕ್ಷನ್ ಮಾಡ್ದಂಗೆ ಆಗುತ್ತೆ. ಅದು ಫಂಡಮೆಂಟಲ್ ರೈಟ್. ಓಕೆ, ಹಂಗಾಗಿ ಇದೆಲ್ಲ ಪೊಲಿಟಿಕಲ್, ಬಹಳ ಏನು ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸರ್, ಇನ್ನು ನಾವೊಂದು ಉದಾಹರಣೆ ಕೊಡ್ತೀನಿ. ನೇಪಾಳದಲ್ಲಿ ದಂಗೆ ಆಯಿತು, ಇತ್ತೀಚೆಗಷ್ಟೇ ದಂಗೆ ಆಯಿತು. ಸರ್ಕಾರದ ವಿರುದ್ಧ ಅಲ್ಲಿನ ಯುವ ಜನತೆನೇ ಮುಗಿಬಿದ್ರು. ಅದೆಲ್ಲ ಗಲಾಟೆ ಮುಗಿಯೋ ಹೊತ್ತಿಗೆ ಅದೇ ಯುವಕರಲ್ಲಿ ಕೆಲವರು
ಏನೇನೆಲ್ಲ ಡ್ಯಾಮೇಜ್ ಆಗಿದೆ, ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆ, ಪಬ್ಲಿಕ್ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ಸರಿ ಮಾಡ್ತಾ ಬಂದ್ರು. ರೋಡಿಗೆ ಟ್ರ್ಯಾಕ್ ಪೇಂಟ್ ಹೊಡೆಯೋದಾಗ್ಲಿ, ಎಲ್ಲ ಚೆಲ್ಲಪಿಲ್ಲಿ ಆಗಿರೋದನ್ನ ತೆಗೆದಿಡೋದಾಗ್ಲಿ, ಆ ತರ ಆಗ್ತಾ ಬಂತು. ಇಂಡಿಯಾಗೆ ಬಂದ್ರೆ, ಭಾರತಕ್ಕೆ ಬಂದ್ರೆ, ಆ ತರ ದಂಗೆ ಇದ್ರೆ RSS ಯಾವ ಪೊಸಿಷನ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ? ನೋಡಿ, ಏನಂದ್ರೆ ಸಂಘದ ಚಿಂತನೆಯಲ್ಲಿ ಹಿಂಸೆ ಇಲ್ಲ. ಓಕೆ. ಹಾಗಾಗಿ ಯಾವುದೇ ತರದ ದಂಗೆನೋ ಹಿಂಸೆನೋ ಅಂದ್ರೆ ಅರಾಜಕತೆಯನ್ನು ಸಂಘ ಬೆಂಬಲಿಸುವ ಪ್ರಶ್ನೆನೇ ಇಲ್ಲ. ನೀವೇ ಹೇಳಿದ ಹಾಗೆ ಆ ಥರ ಏನೋ ಒಂದು ಪರಿಸ್ಥಿತಿ ಅಂದ್ರೆ ಸಮಾಜದಲ್ಲಿ ಆ ಥರದ್ದು ನಡೀತು. ಆಗ ಸಂಘ ಮಾತುಕತೆಯ ಮೂಲಕ ಅಲ್ಲಿರಬಹುದಾದಂಥ ಅಸಮಾಧಾನನೋ ಏನೋ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ನೀವು ಉದಾಹರಣೆ ಕೊಟ್ರಿ, ಪುನಃ ಇದನ್ನು ಸರಿ ಮಾಡ್ತಾರೆ. ಅಫ್ಕೋರ್ಸ್ ಈ ಥರ ಎಲ್ಲೆಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ ಅಥವಾ ಯಾರ್ದೋ ಈಗ ಭೂಕಂಪನೋ ಪ್ರವಾಹನೋ ಇನ್ನೊಂದು ಇತ್ಯಾದಿ ಅಪಘಾತ ಆದಾಗ ಸಹಜವಾಗಿ ಸಂಘದ ಸ್ವಯಂ ಸೇವಕರೇ ಅಲ್ಲಿ ಮೊದಲು ಹೋಗಿ ಅಲ್ಲಿ ಏನು ಬೇಕು ಆ ರೀತಿಯ ಸೇವಾ ಕೆಲಸದಲ್ಲಿ ತೊಡಗಿಕೊಳ್ಳುವವರು. ಆ ರೀತಿ ಸಂಘ ಯಾವಾಗಲೂ ಮೊದಲಿಂದನೂ ಮಾಡ್ಕೊಂಡು ಬಂದಿದೆ. ಈ ಥರದ್ದು ಏನೋ ಒಂದು ಪರಿಸ್ಥಿತಿ ಬಂದರೆ ಯಾವಾಗಲೂ ಸದಾ ರೆಡಿ ಫಾರ್ ಸೋಷಿಯಲ್ ಸರ್ವಿಸ್. ಓಕೆ. ಅದು ಸಂಘದ್ದು ಯಾವಾಗಲೂ RSS ಅಂತ ಹೇಳಿದ್ರೆ ತುಂಬಾ ಜನ RSS ಈ ರೀತಿ ಡೆಫಿನಿಷನ್, ಅದು ಸತ್ಯ ಕೂಡ. ಯಾವಾಗಲೂ ಸಮಾಜಕ್ಕೇನೋ ಅಗತ್ಯ ಇದೆ, ಒಂದು ಯಾರೋ ಸ್ವಲ್ಪ ಗಮನ ಕೊಡು, ಸಂಘ ಇದ್ದೇ ಇದೆ. ಏನೋ ಒಂದು ಅಪಾಯ ಇದೆ, ಸಂಘ ಇದ್ದೇ ಇದೆ. ಸರ್, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಇತ್ತೀಚೆಗಷ್ಟೇ ಇದಕ್ಕೆ ಬಂತು. ಅದಕ್ಕೂ RSSಗೂ ಸಂಬಂಧ ಇದೆಯಾ? RSS ನ ಪ್ರಭಾವ ಏನಾದ್ರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮೇಲೆ ಬಿದ್ದಿದೆಯಾ? ಆದ್ರೆ ನೇರವಾಗಿ ಆ ರೀತಿ ಏನು ಸಂಘ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡುವಲ್ಲಿ ಸಂಘದ ಪಾತ್ರ ಅಂತ ಏನಿಲ್ಲ. ಆದ್ರೆ ಸಂಘದ ವಿಚಾರ ಅಂದ್ರೆ ನಮ್ಮ ಶಿಕ್ಷಣದಲ್ಲಿ ಸ್ವಲ್ಪ ರಾಷ್ಟ್ರೀಯತೆ ಇರಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಏನು ಭಾರತೀಯ ಭಾಷೆಗಳು, ಇದರ ಬಗ್ಗೆ ಹೆಚ್ಚು ಫೋಕಸ್ ಅಂದ್ರೆ ಆಗ್ರಹ ಇರಬೇಕು. ನಮ್ಮ ಶಿಕ್ಷಣದಲ್ಲಿ ಇದೆಲ್ಲ ಇರಬೇಕು ಅಂತ ಸಂಘ ಮೊದಲಿಂದನೂ ಹೇಳ್ತಾ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ABPS ನಿರ್ಣಯ, ಉದಾಹರಣೆಗೆ ಮಾತೃಭಾಷೆಗೆ ಸಂಬಂಧಪಟ್ಟಂತ ABPS ನಿರ್ಣಯ ಇದೆ. ಕರ್ನಾಟಕದಲ್ಲಿ ಮಾತೃಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲಿ, ಉದಾಹರಣೆ ಕರ್ನಾಟಕ ತಗೊಂಡ್ರೆ ಕನ್ನಡದಲ್ಲಿ ಕನಿಷ್ಠ ಪ್ರಾಥಮಿಕ ಶಿಕ್ಷಣ ಆದರೂ ಎಲ್ಲರಿಗೂ ಕನ್ನಡದಲ್ಲಿ ಸಿಗಬೇಕು. ಅಥವಾ ಅವ್ರವ್ರ ಮಾತೃಭಾಷೆ, ಯಾರೋ ತಮಿಳ್ನಾಡಿನಲ್ಲಿ ತಮಿಳು, ಮಹಾರಾಷ್ಟ್ರದಲ್ಲಿ ಮರಾಠಿ, ಈ ಥರ ಅಂದರೆ ಭಾರತೀಯ ಭಾಷೆಗಳನ್ನು ಬಳಸುವಂಥದ್ದು ಮತ್ತು ಅದನ್ನು ಉಳಿಸುವಂಥದ್ದು, ಇದೆರಡು ನಮಗೊಂದು ಪ್ರಯಾರಿಟಿ ಸಂಘಕ್ಕೆ. ಸೊ ಈ ರೀತಿ ಅಥವಾ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಥಮಿಕ ತಿಳುವಳಿಕೆ ಅದು ನಮ್ಮ ಶಿಕ್ಷಣದಲ್ಲಿ ಬರಬೇಕು. ಯಾಕೆಂದರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಭಾರತೀಯರಿಗೆ ನಾವು ಹೇಳ್ಕೊಡದೇ ಇದ್ರೆ ಅಂದ್ರೆ ನಮ್ಮ ಶಿಕ್ಷಣದಲ್ಲಿ ಇನ್ಯಾರು ಹೇಳ್ಕೊಡ್ತಾರೆ? ಇನ್ಯಾರೋ ಯಾವುದೋ ದೇಶದವರೇ ನನ್ನ ಹೇಳ್ಕೊಡಲ್ಲ. ಹಾಗಾಗಿ ಸಹಜ ಅಲ್ವಾ? ಅದು ಸಂಘ ಮೊದಲಿಂದನೂ ಹೇಳ್ತಾ ಬಂದಿ. ಆ ರೀತಿ ಇವತ್ತು NEP ಅಂತ ತಗೊಳ್ಳಿ ಅಥವಾ ಇನ್ಯಾವುದೇ ಈ ಥರ ಬೇರೆ ಬೇರೆ ಪಾಲಿಸಿಯಲ್ಲಿ ಈ ವಿಷಯ ಅರ್ಥ ಮಾಡಿಕೊಂಡು ಹೌದು ಇದು ಮಾಡಬೇಕು ಅಂತ ಹೇಳೋರು ಯಾರೋ ಆ ಸಮಿತಿಯಲ್ಲಿ ಇರಬಹುದು. ಹಾಗಾಗಿ ಒಂದಷ್ಟು ಒಳ್ಳೆಯ ಸಂಗತಿಗಳು NEP-ನಲ್ಲಿ ಬಂದಿರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಸಂಘ ಏನೋ ನೇರವಾಗಿ ಏನೋ ಮಾಡಿದೆ ಆ ರೀತಿ, ಯಾಕೆಂದ್ರೆ ಸರ್ಕಾರದ ಕೆಲಸ ಮಾಡುತ್ತೆ, ಸಂಘದ ಕೆಲಸ. ಸಂಘ ಏನು ಪೊಲಿಟಿಕ್ಸ್ ಅಲ್ಲಿಲ್ಲ, ಅಡ್ಮಿನಿಸ್ಟ್ರೇಷನ್ ಇಲ್ಲ. ಸಂಘ ಇರುವಂತದ್ದು ಇದೊಂದು ಸೋಷಿಯೋ ಕಲ್ಚರಲ್ ಆರ್ಗನೈಸೇಷನ್, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಿರುವಂತ ಸಂಘಟನೆ. ಹಾಗಾಗಿ ಸರ್ಕಾರದ ಯಾವುದೇ ಕೆಲಸದಲ್ಲಿ ಸಂಘ ಏನು ಮಧ್ಯಪ್ರವೇಶ ಮಾಡಲ್ಲ. ಸರ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು RSS ನ ಬ್ಯಾನ್ ಮಾಡಿದ್ರು ಅಂತ ಕೆಲವು ರಾಜಕೀಯ ಪಕ್ಷಗಳು ಹೇಳ್ತಾ ಇದೆ, ಆರೋಪ ಮಾಡ್ತಾ ಇದೆ. ಮಹಾತ್ಮ ಗಾಂಧಿ ಅವರ ಹತ್ಯೆ ಆದಾಗ ಸಂಘ ನಿಷೇಧಕ್ಕೊಳಗಾಗಿತ್ತು. ಅದು ಮೊದಲನೇ ಬಾರಿ ಸಂಘ ನಿಷೇಧಕ್ಕೊಳಗಾಗಿತ್ತು. ಆವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಗೃಹ ಮಂತ್ರಿ ಇದ್ರು. ಅಂದ್ರೆ ಅಫ್ಕೋರ್ಸ್ ಗೃಹ ಮಂತ್ರಿ ಯಾರು ಇರ್ತಾರೆ ಅವರೇ ಅದನ್ನ ಆದೇಶ ಮಾಡ್ಬೇಕು. ಆದ್ರೆ ನಿರ್ಣಯ ಅವರದ್ದೇ ಅಂತ ಏನಿರಲ್ಲ, ಒಟ್ಟು ಸರ್ಕಾರದ ನಿರ್ಣಯ ಇರುತ್ತೆ. ಆದ್ರೆ ಸ್ವಲ್ಪ ಸಮಯದಲ್ಲೇ ಸಂಘದ ಪಾತ್ರ ಇದರಲ್ಲಿ ಏನಿಲ್ಲ ಅಂತ ಕೋರ್ಟ್ ತೀರ್ಪೆಲ್ಲ ಬಂದದ್ರಿಂದ ನಿರ್ಣಯವನ್ನು ಅಂದ್ರೆ ನಿಷೇಧವನ್ನ ಅವರು ವಾಪಸ್ ತಗೊಳ್ಬೇಕಾಯ್ತು. ಅದು ಗೊತ್ತಿದೆ. ಅದಾದ್ಮೇಲೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪುನಃ ಸಂಘ ನಿಷೇಧ ಆಯ್ತು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನನೇ ಅಮಾನತ್ನಲ್ಲಿ ಇಟ್ಟಿದೆ. ಅಂದ್ರೆ ಇಷ್ಟೆಲ್ಲ ಪ್ರಜಾಪ್ರಭುತ್ವ ಇತ್ಯಾದಿ ನಾವು ಹೇಳಿದ್ರು. ಹಾಗೆ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಆಗ್ಲೂ ಸಂಘ ನಿಷೇಧ ಆಗಿತ್ತು. ಅವರದ್ದು ತುರ್ತು ಪರಿಸ್ಥಿತಿ ಹೋದ ತಕ್ಷಣ ಪುನಃ ನಿಷೇಧ ವಾಪಸ್. ಸೊ ಈ ತರ ರಾಮ ಜನ್ಮಭೂಮಿ ಹೋರಾಟ ಸಂದರ್ಭದಲ್ಲಿ ಒಂದ್ಸಲ ನಿಷೇಧ ಆಗಿತ್ತು. ಆವಾಗ್ಲೂ ಇದರಲ್ಲಿ ಏನು ಸಂಘದ ಪಾತ್ರ ಇಲ್ಲ ಅಂತ ಹೇಳಿ ಗೊತ್ತಾದಾಗ ನಿಷೇಧ ವಾಪಸ್ ತಂದು. ಈ ರೀತಿ ಎಲ್ಲಾ ಸಂದರ್ಭದಲ್ಲೂ
ನಿಷೇಧ 3 ಸಲ ಆದ್ರೂ ಕೂಡ 3 ಸಲನೂ ಅದನ್ನು ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ದೇರ್ ಇಸ್ ನೋ ಲೀಗಲ್ ಗ್ರೌಂಡ್. ಅದನ್ನು ವಾಪಸ್ ತಗೊಳ್ಬೇಕು. ಹಾಗೆ ವಾಪಸ್ ತಗೊಂಡಿದ್ದಾರೆ. RSS ನ ಕೆಳಗೆ ಎಷ್ಟು ಸಂಘಟನೆಗಳಿವೆ, ಎಷ್ಟು ಶಾಖೆಗಳಾಗುತ್ತೆ? RSS ಒಟ್ಟು ಶಾಖೆಗಳು ಸುಮಾರು ಒಂದು 83,000 ಇಡೀ ದೇಶದಲ್ಲಿ ಶಾಖೆಗಳು ನಡೆಯುತ್ತೆ. ವಾರಕ್ಕೊಂದ್ಸಲ ಸೇರೋದು ಒಂದು 32,000 ಆ ಥರ ಇದೆ. ಸೊ ಆ ರೀತಿ ಇವತ್ತು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಸಂಘದ ಶಾಖೆ ಇದೆ, ಸಂಘದ ಚಟುವಟಿಕೆ ನಡೀತಾ ಇದೆ. ಬೇರೆ ಬೇರೆ ಸಂಘಟನೆಗಳು ನಾನಾಗಲೇ ಹೇಳಿದೆ, ಸುಮಾರು ಒಂದು 50 ಹತ್ತಿರ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಂಘಟನೆಗಳಿವೆ. ಸ್ನೇಹಿತರೆ ನೋಡಿದ್ರಲ್ಲ, ಇದು RSS ನ ಧ್ಯೇಯ, ಇದು RSS ನ ಸೇವೆ. RSS ಅಂದ್ರೆ ಏನು ಅಂದ್ರೆ ನಿಮ್ಗೆ ಈ ವಿಡಿಯೋ ನೋಡಿದ್ರಿ ಅಂದ್ರೆ ಇದು ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇಷ್ಟೊತ್ತು ನಮ್ಮ ಜೊತೆ RSS ನ ಬಗ್ಗೆ ತಮಗೆ ತಿಳಿದಿರುವಂತ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.